ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಶನಿವಾರ. ಇಲ್ಲೇ ಇದ್ದೀನಿ ಇನ್ನು ಊರಲ್ಲಿ, ನಮ್ಮ ಅತ್ತೆಯರ ಊರಲ್ಲಿ. ಇವಾಗ ಊರಿಗೆ ಹೋಗಬೇಕು. ಇವತ್ತು ಶನಿವಾರ ಆಗಿರೋದ್ರಿಂದ ಮನೆ ಕೆಲಸ ಎಲ್ಲ ತುಂಬ ಇತ್ತು, ವಾರ ಕೂಡ ಇತ್ತು. ವಾರ ಎಲ್ಲ ಮಾಡಿ ಎಲ್ಲ ಮುಗಿಸಿ ಈಗ ತೋಟದಲ್ಲಿ ಬಂದಿದ್ದೀನಿ. ನಮ್ಮ ಮನೆಯವ್ರು ಬಿಟ್ಟು ಬರ್ತಾರೆ, ಹೋಗ್ಬೇಕೀಗ. ನನ್ನ ಮಗನಿಗಾಗಲೇ ಹುಷಾರಿಲ್ಲಂತೆ. ಚಿಕ್ಕಮ್ಮ ಫೋನ್ ಮಾಡಿದ್ರು ಬೆಳಗ್ಗೆ. ನೆನ್ನೆ ಸ್ವಲ್ಪ ಕೋಲ್ಡ್ ಥರ ಆಗಿತ್ತಂತೆ, ಸ್ವಲ್ಪ ಕೆಮ್ತಾ ಇದ್ದಂತೆ. ಆಗಲೇ ನೈಟ್ ಫುಲ್ಲು ಜ್ವರ ಬಂದುಬಿಟ್ಟಿದ್ದಾವೆ. ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರಂತೆ. ಇವಾಗ ನಾನು ಹೋಗ್ತೀನಿ ಬೇಗ, ಸ್ವಲ್ಪ ದೂರ ಇದೆ, ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಅಷ್ಟೇ 2-3 ದಿನ ಗ್ಯಾಪ್ ಆಗಿಬಿಟ್ರೆ ಮಕ್ಕಳು ನೆನೆಸ್ಕೊಂಡು ತುಂಬ ಇದು ಮಾಡ್ಕೊಂಡ್ಬಿಡ್ತಾರೆ. ಅವ್ನು ಸ್ವಲ್ಪ ಚಿಕ್ಕವನು ಬೇರೆ ಅಲ್ವಾ. ಈಗ ಇಲ್ಲಿಗೂ ಏನು ಮಾಡಬೇಕು ಅರ್ಥನೇ ಆಗ್ತಿಲ್ಲ ನನಗಂತೂ. ಒಂಥರ ಬೇಜಾರಾಗ್ತಾಯಿದೆ. ಅದಕ್ಕೆ ಫೋನ್ ಮಾಡಿದ್ರು, ಸಿರಪ್ ಎಲ್ಲ ತಂದು ಹಾಕಿದ್ದೀನಮ್ಮ, ನೋಡ್ಕೊತಿರ್ತೀವಿ, ಬೇಗ ಬಾ ಅಂತ ಹೇಳಿದ್ದಾರೆ. ಅದಕ್ಕೆ ಹೋಗ್ಬೇಕೀಗ. ನಾನೇನು ಬ್ಲಾಗ್ ಕೂಡ ಮಾಡಿಲ್ಲ, ನೆನ್ನೆಯಿಂದ ಕೂಡ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು, ಆದರೆ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಶನಿವಾರ ಇಷ್ಟೇ. ಇವತ್ತಿಲ್ಲೇ ಎಂಡ್ ಆಗುತ್ತೆ ವ್ಲಾಗ್ ಬಂದುಬಿಟ್ಟು. ಮತ್ತೆ ಊರಿಗೆ ಹೋದ್ಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಹೆಂಗಿರ್ತಾನೆ ಏನೋ ಗೊತ್ತಿಲ್ಲ, ತುಂಬ ಬೇಜಾರಾಗ್ತಾಯಿದೆ. ನಾನು ಹಂಗೆ ಅಂದ್ಕೊಂಡಿರಲಿಲ್ಲ, ಚೆನ್ನಾಗಿರ್ತಾನೆ, 2 ದಿನ ಚೆನ್ನಾಗಿರ್ತಾನೆ ಅಂತ ಅಂದ್ಕೊಂಡಿದ್ದೆ. ಆದರೆ ಸ್ವಲ್ಪ ಹುಷಾರಿಲ್ಲ, ಹೋಗಬೇಕು ಬೇಗ. ಅವ್ನಿಗೆ ಮತ್ತೆ ಸ್ವಲ್ಪ ಹುಷಾರಿಲ್ಲ ಅಂತಂದರೆ ಬೇಗ ರಿಕವರಿ ಆಗೋಕ್ಕೆ ಏನಿಲ್ಲ ಅಂದರೂ ಒಂದು 15 ದಿನ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ಬೇಗ ಹೋಗಬೇಕು. ಅದಕ್ಕೆ ಹೊರಟಿದ್ದೀನಿ ನಾನು. ಈಗ ನಮ್ಮ ಮನೆಯವ್ರು ಕೂಡ ಬರ್ತಾರೆ, ಕರ್ಕೊಂಡು ಹೋಗಿ ಅಲ್ಲಿ ನನ್ನ ಬಸ್ ಹತ್ತಿಸಿ ಬರ್ತಾರೆ, ಹೋಗ್ತೀನಿ. ಊರಿಗೆ ಹೋಗ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಮುಟ್ಟಿದರ ಮುನಿ ಎಷ್ಟೊಂದಿದೆ. ಎಲ್ಲಿ ನೋಡಿದ್ರೂ ಬರೀ ಇದೇ ಇದೆ. ತೋಟದಲ್ಲೆಲ್ಲ ಫುಲ್ಲು ಅಲ್ದುಕೊಬಿಟ್ಟಿದೆ. ಸುಮ್ಮನೆ ಎಲ್ಲಿ ನೋಡಿದ್ರೂ ಅದೇ ಕಾಣಿಸ್ತಾ ಇದೆ. ನಿಮ್ಗೆ ಕಾಣಿಸ್ತಾ ಇರ್ಬೋದೇನೋ ನೋಡಿ, ಇಲ್ಲೆಲ್ಲ ಇದೆ. ಸುಮ್ಮನೆ ಜಾಸ್ತಿನೇ ಇದೆ. ನೋಡೋಕೊಂಥರ ಖುಷಿ ಅನಿಸುತ್ತೆ ನನಗಂತೂ. ತೋಟದ ವಾತಾವರಣ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ತುಂಬ ಮಿಸ್ ಮಾಡ್ಕೊತೀನಿ. 2-3 ದಿನ ತುಂಬ ಎಂಜಾಯ್ ಮಾಡಿದೆ ಇಲ್ಲಿ, ಒಂಥರ ಪ್ರಕೃತಿನ. ಆ ಕಡೆ ನಮ್ಮ ಸೈಡ್ ಏನು ಇಷ್ಟೊಂದು ಇದಿರಲ್ಲ, ಇಲ್ಲಿ ಚೆನ್ನಾಗಿರುತ್ತೆ. ಫುಲ್ಲು ಬೇಜಾರಾಗ್ತಿದೆ, ಒಂಥರ ಏನು ಮಾಡೋಕ್ಕಾಗಲ್ಲ. ಇವತ್ತು ಬಂದುಬಿಟ್ಟು ನಮ್ಮ ಮನೆಯವರು ಸ್ವಲ್ಪ ಬ್ಯುಸಿ ಇದ್ದರು, ತುಂಬ ಕೆಲಸ ಬೇರೆ ಇದೆ. ಮತ್ತು ಕೂಲಿ ಅವರು ಕೂಡ ಬಂದಿದ್ದಾರೆ. ಇದು ಜೀವಾಮೃತ ಅನ್ನೋದು ಗಿಡಗಳಿಗೆಲ್ಲ ಬಿಡ್ತಾ ಇದ್ದಾರಂತೆ. ಅದಕ್ಕೋಸ್ಕರ ಇವಾಗ ಅವರೆಲ್ಲ ಬಂದಿದ್ದಾರೆ, ಅವ್ರು ನೋಡ್ಕೊತಾ ಇದ್ದಾರೆ. ಮತ್ತು ನನಗೂ ಕೂಡ ಟೈಮ್ ಆಗ್ತಾಯಿದೆ, ಏನು ಮಾಡಬೇಕು ಗೊತ್ತಿಲ್ಲ. ನೋಡ್ತಾ ಇರ್ಬೋದು, ಇವಂತೂ ತಿನ್ನೋರೇ ಇಲ್ಲ. ಸುಮ್ಮನೆ ಎಲ್ಲ ಗಿಡದಲ್ಲಿ ಹಂಗೆ ಬಿಟ್ಟು ಹಂಗೆ ಹಣ್ಣಾಗಿ ಹಂಗೆ ಉದುರು ಹೋಗ್ತಾ ಇದ್ದಾವೆ. ಯಾರೂ ತೊಗೊಳ್ಳಲ್ಲ, ಏನಿಲ್ಲ. ನಮ್ಮ ಮನೆಯವರಂತೂ ಅವನ್ನ ತಿನ್ನೋದು ಕೂಡ ಇಲ್ಲ. ಅವ್ರು ತಿನ್ನೋ ಕೂಡ ಟೈಮ್ ಸಿಗೋಲ್ಲ ಪಾಪ, ಅಷ್ಟೊಂದು ಕೆಲಸ ಇರುತ್ತೆ. ನೋಡ್ತಾ ಇರ್ಬೋದು, ಮಸ್ತು ಗಿಡ ಇದ್ದಾವೆ, ಹಣ್ಣಿನ ಗಿಡ ಎಲ್ಲ ಹಂಗೆ ಇದ್ದಾವೆ. ಅಲ್ಲಿ ಮೂಸಂಬೆ ಗಿಡ ಕೂಡ ತುಂಬ ಇದ್ದಾವೆ. ಅಲ್ಲಿ ಕೂಡ ಅವು ಸುಮ್ಮನೆ ಹಣ್ಣಾಗಿ ಎಲ್ಲ ಉದುರು ಹೋಗ್ತಾ ಇದ್ದಾವೆ. ಈಗ ಅಡಿಕೆ ಗಿಡಕ್ಕೆಲ್ಲ ಅದು ಜೀವಾಮೃತ ಅನ್ನೋದು ಬಿಡ್ತಾ ಇದ್ದಾರಂತೆ. ನೋಡಬೇಕು, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಇವತ್ತೆಲ್ಲ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಅದ್ರ ಬಗ್ಗೆ. ಆದರೆ ಏನು ಮಾಡಲಿ, ಇವಾಗ ಊರಿಗೆ ಹೋಗೋ ಮೂಮೆಂಟ್ ಬಂದಿದೆ. ಅದಕ್ಕೆ ರೆಡಿ ಆಗಿದ್ದೀನಿ, ಹೋಗ್ಬೇಕೀಗ. ಎಲ್ಲಿದ್ದಾರೋ ನಮ್ಮ ಮನೆಯವರು ಕಾಣಿಸ್ತಾ ಇಲ್ಲ. ನೋಡ್ಬೋದು, ಇದೆಲ್ಲ ನಿಂಬೆಹಣ್ಣಿನ ಗಿಡ. ಇದು ಎಷ್ಟೊಂದು ಗಿಡ ಇದ್ದಾವೆ. ಮಳೆ ಬಂದಿಲ್ಲ, ಮಳೆ ಬಂದಿದ್ರೆ ಚೆನ್ನಾಗಿರೋದು. ನೋಡ್ತಾ ಇರ್ಬೋದು, ಅವ್ರು ತುಂಬ ದೂರ ಇದ್ದಾರೆ ಅನಿಸುತ್ತೆ. ಇದು ಬಿಲ್ಡಿಂಗು, ಮನೆ ಇದು. ಅವರಿಲ್ಲ, ಓನರ್ ಆಂಟಿ ಅವರಿಲ್ಲ, ಅವರೆಲ್ಲ ಬೆಂಗಳೂರಲ್ಲಿದ್ದಾರೆ. ಅವಾಗವಾಗ ಬಂದು ಹೋಗ್ತಾ ಇರ್ತಾರೆ ಅಷ್ಟೇ. ಇದೆ ನೋಡಿ, ಆ ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ. ಇದು ಹಲಸಿನ ಹಣ್ಣಿನ ಗಿಡ, ಅದು ಹಲಸಿನ ಹಣ್ಣಿನ ಗಿಡ, ತುಂಬ ಗಿಡಗಳಿದ್ದಾವೆ. ನೋಡ್ತಾ ಇರ್ಬೋದು, ಅಡಿಕೆ ಗಿಡ ಎಲ್ಲ ಇದ್ದಾವೆ, ಚೆನ್ನಾಗಿ ಬೆಳೆದಿದ್ದಾವೆ. ಈ ಟೈಮಲ್ಲಿ ಮಳೆ ಬಂದರೆ ಚೆನ್ನಾಗಿ ಬಿರ್ತಾಯಿತ್ತು, ಬಟ್ ಮಳೆನೇ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಬೋರಲ್ಲಿ ನೀರು ಸಮೇತ ಜಾಸ್ತಿ ಬರ್ತಾಯಿಲ್ಲ, ಅದೇ ಟೆನ್ಷನ್ ಎಲ್ರಿಗೂ ಕೂಡ ಈಗ. ನೋಡಿ, ಅವ್ರು ಯಾರು ಇಲ್ಲ ಮನೆ ಹತ್ರ, ಬಾಕ್ಲಾಕಿದ್ದಾರೆ. ಮೇಲೆ ಒಂದು ಇದಿದೆ ಅಲ್ವಾ, ಇನ್ನೊಂದು ಮನೆ ಇದೆ, ಮೇಲೆ ರೂಮ್ ಇದೆ, ಅಲ್ಲಿ ನಮ್ಮ ಮನೆಯವ್ರು ಇರ್ತಾರೆ ಅಲ್ಲಿ. ಇವತ್ತು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಆಸೆ ಇತ್ತು, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ಬಂದಮೇಲೆ ಮಾಡ್ತೀನಿ.
ಅಲ್ಲಿ ಬರ್ತಾ ಇದ್ದಾರೆ ನಮ್ಮ ಮನೆಯವರು. ಅವ್ರಿಗಂತೂ ಟೆನ್ಷನ್ನು, ಮಗನಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಹೋಗು ಅಂತ ಹೇಳ್ತಾ ಇದ್ದಾರೆ. ಹೋಗ್ಬೇಕು ಈಗ. ಹೇಳಿ ಬಂದ ಅವ್ರಿಗೆ ಬಂದ ನೀರು ಮತ್ತೆ ಇಲ್ಲಿಂದ ಸ್ವಿಮ್ಮಿಂಗ್ ಪೂಲಿಂದ. ಯಪ್ಪ ಇಷ್ಟು ದೂರ ಯಾರು ತಗೊಂಡೋಗ್ತಾರಪ್ಪ. ಹೋಗ್ಬೇಕು ಫ್ರೆಂಡ್ಸ್. ಹೋದ್ಮೇಲೆ ಅಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬೇಜಾರಾಗ್ತಿದೆ ತುಂಬ. ನಮ್ಮ ಮನೆಯವ್ರಂತ ಯಾವಾಗಲೂ ಬ್ಯುಸಿ, ಅವ್ರಿಗೆ ಮುಖ ತೊಳೆಯೋಕೆ ಕೂಡ ಟೈಮ್ ಸಿಗಲ್ಲ. ಫುಲ್ಲು ಬ್ಯುಸಿ ಇರ್ತಾರೆ ಯಾವಾಗಲೂ, ಕೆಲಸ ಕೆಲಸ ಕೆಲಸ. ನಮ್ಮ ಮನೆಯವ್ರನ್ನ ವ್ಲಾಗಲ್ಲಿ ತೋರಿಸಲ್ಲ ಅಂತಿದ್ರಲ್ಲ, ಇಲ್ಲಿದ್ದಾರೆ ನಮ್ಮ ಮನೆಯವರು. ನಾನು ಬಂದ್ಬಿಟ್ಟು ಅಲ್ಲಿದ್ದೀನಿ, ಅದಕ್ಕೆ ತೋರ್ಸೋಕ್ಕಾಗಲ್ಲ ಡೈಲಿ. ಒಂದು 3 ದಿನ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಆದರೆ ಸಿಗ್ತಾ ಇಲ್ಲ ಅವರು. ತುಂಬ ಬ್ಯುಸಿ, ಮತ್ತು ಕೆಲಸನೇ ಇಂಪಾರ್ಟೆಂಟ್ ಅಲ್ವಾ. ಇಷ್ಟೊಂದು ಎಲ್ಲರೂ ಸೇರಿಬಿಟ್ಟು ಇಷ್ಟೊಂದು ಜವಾಬ್ದಾರಿ ಒಬ್ಬರಿಗೆ ವಹಿಸಿದ್ದಾರೆ ಅಂದರೆ ಅದು ಮಾಡಲೇಬೇಕಲ್ವ. ಅದಕ್ಕೋಸ್ಕರ ಅಷ್ಟೇ ನಾನು ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಇಲ್ಲಾಂದರೆ ವೀಡಿಯೋದೆಲ್ಲ ತೋರಿಸಿದೆ, ಮಾತಾಡಿಸ್ತಿದೆ. ನೋಡೋಣ ನೆಕ್ಸ್ಟ್ ಟೈಮ್. ಹೋಗ್ಬೇಕೀಗ ಬೇಗ ಆಗ್ಲೆಲ್ಲ ಹೋಗ್ತಾ ಇದ್ದಾರೆ ಅವರು. ನಾನು ಕೂಡ ಹೋಗಬೇಕು. ಬೇಜಾರಾಗ್ತಿದೆ ಸಡನ್ನಾಗಿ ಈ ಥರ ಅಂತೇಳ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಹೋಗಬೇಕು. ಪಾಪು ಅಲ್ವ ಇಂಪಾರ್ಟೆಂಟ್ ನಮಗೆ. ಅಲ್ಲಿತ್ತಲ್ಲ ದೊಡ್ಡವು, ಇವು ಹಣ್ಣು ಆಗ್ತಾವಲ್ಲ, ಹಣ್ಣಾಗ್ತಿದೆ ತಗೊಂಡು. ನಾನಾದ್ರೆ ಕಿತ್ಕೊಂಡು ಹೋಗ್ತೀನಿ, ಸುಮ್ಮನೆ ವೇಸ್ಟ್ ಆಗ್ತವೆ. ಹೋಗ್ಬಿಟ್ಟು ಸ್ವಲ್ಪ ಅಕ್ಕಿ ಚೀಲ ಇರುತ್ತಲ್ಲ, ಅಕ್ಕಿದ್ರೊಳಗೆ ಹಾಕ್ಬಿಟ್ರೆ ಬೇಗ ಹಣ್ಣಾಗ್ತವೆ. ತೊಗೊಂಡೋಗೋಣ, ಸುಮ್ಮನೆ ಬ್ಯಾಗಲ್ಲಿ ಹಾಕೊಂಡು ಹೋದರೆ ಅವೇ ಇರ್ತವೆ. ನಮ್ಮ ಮನೆಯವರಂತೂ ತಿನ್ನೋದು ಇಲ್ಲ, ಏನು ನೋಡ್ಕೊಳ್ಳೋದು ಇಲ್ಲ ಸರಿಯಾಗಿ. ಅದಕ್ಕೋಸ್ಕರ ಅದು ಜೀವಾಮೃತದ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ನೆಕ್ಸ್ಟ್ ಟೈಮ್ ಮಾಡೋಣ. ಸ್ವಲ್ಪ ಹೋಗೋಣ, ಇದ್ರೆ ಇರಲಿ ಬಾ, ಸಾಕು. ಇನ್ನೇನು ಮಾಡೋದು, ನೆಕ್ಸ್ಟ್ ಬಂದಾಗ ಹೋಗೋಣ. ಓಕೆ ಫ್ರೆಂಡ್ಸ್. ಇನ್ನು ತೋಟದಲ್ಲೇ ಕೆಲಸದವ್ರು ಬಂದಿದ್ರಲ್ವ, ಅವರಿಗೆಲ್ಲ ಕೆಲಸ ಜವಾಬ್ದಾರಿ ವಹಿಸ್ಬಿಟ್ಟು ನನ್ನನ್ನು ಬಿಟ್ಟು ಬರೋಕ್ಕಂತ ಬಂದರು ನಮ್ಮ ಮನೆಯವರು. ನಿಜವಾಗ್ಲೂ ತುಂಬ ಬೇಜಾರಾಗಿಬಿಡ್ತು ನನಗೆ. ಮನಸ್ಸಿಗಂತೂ ತುಂಬ ನೋವಾಗ್ತಾಯಿತ್ತು, ಹೇಳ್ಕೊಳಕ್ಕೂ ಕೂಡ ಆಗ್ತಾಯಿರಲಿಲ್ಲ. ಕಣ್ಣಲ್ಲಿ ನೀರು ಬರೋ ಥರ ಆಗ್ಬಿಡ್ತು ನನಗೆ. ಆದರೂ ನನಗೂ ಅಷ್ಟೇ ನೋವಿರುತ್ತೆ, ಬಟ್ ನನಗಿನ್ನ 2ರಷ್ಟು ಅವ್ರು ನಮ್ಮ ಮನೆಯವ್ರು ನೋವು ಪಡ್ತಾ ಇರ್ತಾರೆ. ಆದರೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ, ಪರಿಸ್ಥಿತಿ ಹಂಗಿರುತ್ತಲ್ವ, ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟೇ. ಇನ್ನು ಅವ್ರು ಬಿಟ್ಟು ಹೋದ್ಮೇಲೆ 10 ಗಂಟೆನೇ ಆಗಿತ್ತು ಟೈಮ್ ಬಂದುಬಿಟ್ಟು. ಬಸ್ ಕೂಡ ಒಂದೂ ಇರಲಿಲ್ಲ. ಬಸ್ ಆಗಲೇ ಎಲ್ಲೂ ಹೋಗ್ಬಿಟ್ಟಿದ್ವು. ಅದಕ್ಕೋಸ್ಕರ ಸರಿಯಾಗಿ ಬಸ್ ಇಲ್ಲ. ಅಲ್ಲಿ 3 ಬಸ್ ಇದೆ ಅಷ್ಟೇ. 3 ಬಸ್ ಮಿಸ್ ಆದರೆ ಮತ್ತೆ ಮಧ್ಯಾಹ್ನ 1 ಗಂಟೆವರೆಗೂ ಬಸ್ ಇರಲಿಲ್ಲ. ಅದಕ್ಕೋಸ್ಕರ ಅಷ್ಟೊತ್ತು ವೇಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಆಟೋ ನೋಡಿದೆ. ಆಟೋ ತುಂಬ ಹೊತ್ತು ವೇಟ್ ಮಾಡಿದೆ, ಬಟ್ ಆಟೋ ಕೂಡ ಬರಲಿಲ್ಲ. ಒಂದು ಟಾಟಾ ಸುಮೋ ಬಂತು. ಅದರಲ್ಲಿ ಒಂದು 4-5 ಜನ ಹೆಣ್ಮಕ್ಳೆಲ್ಲ ಹತ್ಕೊಂಡಿದ್ರು. ಅದಕ್ಕೋಸ್ಕರ ನಾನು ಕೂಡ ಬೇಗ ಹೋಗ್ಬೋದು ಅಂತ ಹೇಳ್ಬಿಟ್ಟು ಅದರಲ್ಲೇ ಹೋಗ್ತಾ ಇದ್ದೆ. ನೋಡ್ತಾ ಇರೋದು ಈ ಥರ ಇದೆ ನಮ್ಮ ಮನೆಯವರು ಊರ ಕಡೆ ಎಲ್ಲ ಫುಲ್ಲು ವಾತಾವರಣ. ಜಾಸ್ತಿ ಗಿಡ ಮರ ಎಲ್ಲ ಜಾಸ್ತಿ ಇರ್ತವೆ ಆ ಕಡೆ. ಏನೋ ಒಂಥರ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಎಲ್ಲಿ ನೋಡಿದ್ರೂ ಕೂಡ ಬರೀ ಗುಡ್ಡ ಬೆಟ್ಟ ಇದೆ ಜಾಸ್ತಿ. ಸುತ್ತ ಗುಡ್ಡ ಬೆಟ್ಟ ಎಲ್ಲ ಇದೆ. ಮತ್ತು ಸೆಂಟ್ರಲ್ ನಮ್ಮೂರಿದೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಇನ್ನು ಅಲ್ಲಿಂದ ಹಿರಿಯೂರಿಗೆ ಬಂದೆ. ಹಿರಿಯೂರಿಂದ ಮತ್ತೆ ಚಳ್ಳಕೆರೆ ಬಸ್ ಸಿಕ್ತು. ಚಳ್ಳಕೆರೆ ಬಸ್ ಹತ್ಕೊಂಡು ಕೂಡ ಚಳ್ಳಕೆರೆಗೆ ಬೇಗ ಹೋಗೋಣ ಅಂತೇಳ್ಬಿಟ್ಟು ಬರ್ತಾಯಿದ್ದೆ. ಚಳ್ಳಕೆರೆಗೆ ಬಸ್ ಹತ್ತಿದ್ರು ಕೂಡ ಅಲ್ಲಿ ಕೂಡ ಸ್ವಲ್ಪ ಲೇಟ್ ಆಯಿತು. ಅವ್ರು ಬಸ್ ಬಿಡೋಷ್ಟೊತ್ತಿಗೆ ತುಂಬ ಲೇಟ್ ಆಯಿತು. ಮತ್ತು ನಮ್ಮೂರು ಹಳ್ಳಿ ಕಡೆ ಬರೋಷ್ಟೊತ್ತಿಗೆ ಅಲ್ಲಿ ಕೂಡ ಸ್ವಲ್ಪ ಲೇಟ್ ಆಯಿತು. ಬಸ್ಸು ಮಿಸ್ ಆಗಿತ್ತು. ಮಿಸ್ ಆಗಿತ್ತು ಬಸ್ಸು. ಜಸ್ಟ್ ಮಿಸ್ ಆದಮೇಲೆ ಮತ್ತೆ ಇನ್ನೊಂದು ಬಸ್ ಬಂದು ನಿಂತ್ಕೊಂತು. ಅದು ಕೂಡ ಒಂದು 1/2 hour ಏನೋ ಲೇಟ್ ಆಯಿತು ಬಸ್ಸು ಸ್ಟ್ಯಾಂಡ್ ಬಿಡೋಷ್ಟೊತ್ತಿಗೆ. ಅಲ್ಲಿ ಕೂಡ ಟೈಮ್ ಇದಾಯಿತು. ನನಗೆ ನಮ್ಮ ಮನೆಯವ್ರನ್ನೂ ಬಿಟ್ಟು ಬಂದಿರೋದು ಒಂಥರ ಬೇಜಾರು ಅನ್ನಿಸ್ತಾ ಇತ್ತು. ಮತ್ತು ನನ್ನ ಮಗನಿಗೂ ಹುಷಾರಿಲ್ಲಲ್ಲ, ಅವ್ನು ಬೇಗ ಮತ್ತೆ ರಿಕವರಿ ಆಗಲ್ಲ ಅನ್ನೋದು ಅದು ಒಂಥರ ಬೇಜಾರಿತ್ತು. ಎರಡೂ ಮಿಕ್ಸ್ ಆಗಿ ಒಂಥರ ಏನು ಸಮಾಧಾನ ಏನಿರಲಿಲ್ಲ. ಊಟ ಕೂಡ ಮಾಡಿ ಬಂದಿರಲಿಲ್ಲ ಮನೆಯಲ್ಲಿ. ಕೆಲಸ ಎಲ್ಲ ಮುಗಿಸಿ ವಾರ ಎಲ್ಲ ಮಾಡಿ ಮಾವನಿಗೆ ಸ್ವಲ್ಪ ಅಡುಗೆ ಎಲ್ಲ ಮಾಡಿಟ್ಟು ಮತ್ತು ನಮ್ಮ ಮನೆಯವ್ರಿಗೂ ಕೂಡ ಬಾಕ್ಸ್ ಎಲ್ಲ ಕಟ್ಟಿ ಕೊಟ್ಟು ಬಂದಿದ್ದೆ. ಅಷ್ಟೇ, ಏನಾದರೂ ಈ ಥರ ವಿಷಯ ಕೇಳಿದ್ರೆ ಒಂಥರ ಬೇಜಾರಾಗ್ಬಿಡುತ್ತೆ. ಇನ್ನು ಶುಕ್ರವಾರ ಕೂಡ ಅತ್ತೆ ಹತ್ರ ಹೋಗ್ಬಿಟ್ಟು ಅಲ್ಲಿ ನಮ್ಮ ಅಕ್ಕನ ಪಾಪುನ ಮತ್ತು ನಮ್ಮ ಅತ್ತೆನೇ ಎಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬಂದೆ. ನಮ್ಮ ಅತ್ತೆ ಕೂಡ ಚೆನ್ನಾಗಿದ್ದಾರೆ. ಬಂದ ತಕ್ಷಣವೇ ಮತ್ತೆ ನೆಕ್ಸ್ಟ್ ಡೇ ಶನಿವಾರ ಆಗಿರೋದ್ರಿಂದ ವಾರ ಎಲ್ಲ ಮಾಡಿಬಿಟ್ಟು ಬರೋದು ಸ್ವಲ್ಪ ಲೇಟ್ ಆಯಿತು. ಇನ್ನು ಅಂತೂ ಇಂತೂ ಬಂದು ಮನೆ ಸೇರಿಕೊಂಡೆ ನಾನು.
ಬಂದ ತಕ್ಷಣ ಸ್ವಲ್ಪ ಬಾಯಾರಿಸ್ಬಿಟ್ಟಿದ್ದು. ತುಂಬ ಚಿಕ್ಕಮ್ಮ ಕೂಡ ಕೆಲ್ಸಕ್ಕೆ ಹೋಗಿರ್ಲಿಲ್ಲಲ್ವ, ಅವ್ನು ನೋಡ್ಕೊಂಡೇ ಇದ್ರಲ್ವ. ಇನ್ನು ಬಂದ ತಕ್ಷಣ ಅವರು ಕೂಡ ಏನು ಇಷ್ಟು ಬೇಗ ಬಂದುಬಿಟ್ಟೆ ಅಂತ ಅವರು ಕೂಡ ಶಾಕ್ ಆದ ಒಂದು ಸತಿ. ಇನ್ನು ಅಷ್ಟೇ ಅಲ್ವ, ನನಗೆ ಮನಸ್ಸೇ ತಡೀಲಿಲ್ಲಮ್ಮ. ನನಗಿನ್ನ ನಿಮ್ಮ ಮಳೆ ಅಂತೂ ಹೋಗು ಅಂತಂದ್ರು ಅಂತೇಳಿ. ಟೈಮ್ 2 ಗಂಟೆ ಆಗಿದೆ, 2 ಗಂಟೆ 10 ನಿಮಿಷ ಆಗಿದೆ. ಸುಸ್ತಾಗ್ಬಿಡ್ತು ಅಲ್ಲಿಂದ ಬರೋಷ್ಟಕ್ಕೆ ಜರ್ನಿ ಮಾಡಿ. ಬೆಳಗ್ಗೆ ಅಲ್ಲಿ 10 ಗಂಟೆಗೆ ಬಿಟ್ಟಿದ್ದೆ, 10 ಗಂಟೆಯಿಂದ ಇವಾಗ 2 ಗಂಟೆ 10 ನಿಮಿಷ ಆಗಿದೆ. ಈಗ ಬಂದಿದ್ದೀನಿ ಮನೆಗೆ. ಇನ್ನು ನನ್ನ ಮಗನ ನೋಡಿಲ್ಲ. ಬಂದ ತಕ್ಷಣ ಬಾಯಾರಿಸ್ಬಿಟ್ಟಿತ್ತು. ಸುಮ್ಮನೆ ಅದಕ್ಕೆ ಸ್ವಲ್ಪ ನೀರು ಕುಡಿದೆ. ನೋಡಬೇಕು, ಭಯನೇ ಆಗ್ತಾಯಿದೆ ಅವ್ನು ಹೆಂಗೆ ನೋಡ್ಬೇಕಂತ. ತುಂಬ ಹುಷಾರಿಲ್ಲ, ವಾಯ್ಸೇ ಚೇಂಜ್ ಆಗಿಬಿಟ್ಟಿದೆ ಅವನು. ನೋಡೋಣ ಬನ್ನಿ. ಇನ್ನು ನನ್ನ ಮಗ ಬಂದುಬಿಟ್ಟು ನಮ್ಮ ಅಣ್ಣರ ಮನೇಲಿದ್ದ. ಹೋಗಿದ ತಕ್ಷಣ ಒಂಥರ ಅವನು ಮುನ್ಸ್ಕೊಬಿಟ್ಟಿದ್ದ, ಬರಲೇ ಇಲ್ಲ ಎಷ್ಟೊತ್ತಾದರೂ ಕೂಡ. ಆಮೇಲೆ ನಮ್ಮ ಅಣ್ಣ ಸಮಾಧಾನ ಮಾಡಿ ಅಮ್ಮ ಅಮ್ಮ ಅಂತ ಅಂದಮೇಲೆ ಆಮೇಲೆ ಬಂದ ತಕ್ಷಣ ಆಗಲೇ ಹೇಳ್ತಾ ಇದ್ದಾನೆ ಕಂಪ್ಲೇಂಟ್ ನನಗೆ. ನೋಡ್ತಾ ಇರ್ಬೋದು ಮುಖ ಎಷ್ಟು ಸಣ್ಣ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಒಂದೇ ದಿನಕ್ಕಿಂತ ಜ್ವರ ಬಂದು ಈ ಥರ ಆಗಿಬಿಟ್ಟಿದೆ ಫೇಸು. ಪಾಪ ಚಿಕ್ಕಮ್ಮರೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಆದರೂ ಕೂಡ ಅವನು ನೆನೆಸ್ಕೊಂಬಿಟ್ಟು ತುಂಬ ಇದು ಮಾಡ್ಕೊಂಬಿಟ್ಟಿದ್ದಾನೆ. ನೋಡಿಬಿಟ್ಟು ತುಂಬ ಬೇಜಾರಾಯಿತು. ನನಗೆ ಮನಸ್ಸು ಮಾತ್ರ ತಡಿಲೇ ಇಲ್ಲ, ಒಂಥರ ಕಣ್ಣಲ್ಲಿ ನೀರು ಬರೋ ಥರನೇ ಆಗ್ಬಿಡ್ತು. ನಮ್ಗೆ ಯಾಕಪ್ಪ ಇಂಥ ಪರಿಸ್ಥಿತಿ ಅನ್ನೋ ಥರ ಅನಿಸ್ಬಿಡ್ತು ನನಗೆ ಅವ್ನು ನೋಡಿದ ತಕ್ಷಣವೇ. ಇನ್ನು ಹಂಗೂ ಹಿಂಗೂ ಅವನ ಹತ್ರ ಜಾಸ್ತಿ ಹೊತ್ತು ಒಂದು 1 ಅವರ್ ಮೇಲೇ ಟೈಮ್ ಸ್ಪೆಂಡ್ ಮಾಡಿ ಅವನ್ನ ಸಮಾಧಾನ ಮಾಡಿ ಸ್ವಲ್ಪ ಹೊತ್ತು ಮುದ್ದು ಮಾಡಿದ ತಕ್ಷಣ ಆಮೇಲೆ ಬ್ಯಾಗಲ್ಲಿ ಬಟ್ಟೆ ಎಲ್ಲ ತೊಗೊಂಬಂದಿದ್ದೆ ಅಲ್ವ, ಅವೆಲ್ಲ ಡಿವೈಡ್ ಮಾಡ್ತಾಯಿದ್ದೀನಿ. ನಾನು ಅಲ್ಲಿ ಎಲ್ಲ ಬಟ್ಟೆ ಎಲ್ಲ ಒಗಿಬೇಕು ಅಂತ ಅಂದ್ಕೊಂಡಿದ್ದೆ. ಎಲ್ಲ ಒಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಮಡಚಿ ಇಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಈ ಥರ ಆಯ್ತಲ್ಲ, ಅದಕ್ಕೋಸ್ಕರ ಇದ್ರೆ ಇಲ್ಲ ಅಂತೇಳ್ಬಿಟ್ಟು ನಾನು ಬಿಟ್ಟಿರೋ ಅಂದರೆ ಚೇಂಜ್ ಮಾಡಿರೋ ಬಟ್ಟೆ ಎಲ್ಲ ಒಂದು ಕವರಲ್ಲೆಲ್ಲ ಹಾಕ್ಕೊಂಬಂದಿದ್ದೆ. ನೆಕ್ಸ್ಟು ಯೂಸ್ ಮಾಡದಿರೋ ಬಟ್ಟೆ ಎಲ್ಲ ಕೂಡ ಒಂದು ಬ್ಯಾಗಲ್ಲೆಲ್ಲ ಹಾಕ್ಕೊಂಡು ಹಂಗೆ ಸೈಡಲ್ಲಿ ಇಟ್ಕೊಂಡು ನೀಟಾಗಿ ಬಂದಿದ್ದೆ. ಅದಕ್ಕೆ ಇವಾಗ ಅವೆಲ್ಲ ತೆಗಿತಾ ಇದ್ದೀನಿ. ನೋಡ್ಬೋದು ಬಟ್ಟೆ ಎಷ್ಟು ಬಟ್ಟೆ ಇದೆ ಅಂತೇಳ್ಬಿಟ್ಟು. ಇಷ್ಟು ಬಟ್ಟೆ ಒಗಿಬೇಕು, ಯಾವಾಗ ಒಗಿಬೇಕು ಗೊತ್ತಿಲ್ಲ ನನಗೆ. ತುಂಬ ಬಟ್ಟೆ ಇದ್ವು, ಅಂದರೆ ಡೈಲಿ ಯೂಸ್ ಮಾಡಿರೋವು, ಅಷ್ಟೊಂದೇನು ಕೊಳೆ ಆಗಿರಲಿಲ್ಲ. ಅದಕ್ಕೆ ಸುಮ್ಮನೆ ಸರ್ಪ್ ಹಾಕಿ ನೆನೆಸ್ಬಿಟ್ಟು ಚೆನ್ನಾಗಿ ಬ್ರಷ್ ಹಾಕಿ ಉಜ್ಜಿ ತೊಳೆದ್ರೆ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಎಲ್ಲ ಡಿವೈಡ್ ಮಾಡ್ತಾಯಿದ್ದೀನಿ. ಹಿಂಗೆ ಎಲ್ಲಾದರೂ ಹೋದಾಗ ಬಂದಾಗಂತೂ ಬಟ್ಟೆದೇ ಒಂದು ಸಮಸ್ಯೆ ಆಗುತ್ತೆ. ಮತ್ತು ಹಬ್ಬಕ್ಕಿಂತ ಮುಂಚೆ ಅಂದರೆ ನನ್ನ ತಂಗಿ ಊರಿಗೆ ಹೋಗೋಕ್ಕಿಂತ ಮುಂಚೆ ಕೂಡ ಬಟ್ಟೆ ಹಂಗೆ ಬಿಟ್ಟೋಗಿದ್ದೆ. ಅವು ಕೂಡ ತುಂಬ ಬಟ್ಟೆ ಇದ್ವು. ಇನ್ನು ಎಲ್ಲ ಡಿವೈಡ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇದು ನೆಕ್ಸ್ಟ್ ಡೇ ಅಂದರೆ ಭಾನುವಾರ ಬೆಳಗ್ಗೆ ಇದು ನೋಡ್ಬೋದು. ಶನಿವಾರ ನೈಟು ಫುಲ್ಲು ಮಳೆ ಬಂದುಬಿಡ್ತು, ಸಿಕ್ಕಾಪಟ್ಟೆ ಮಳೆ ಬಂದು ಗಾಳಿ ಕೂಡ ಬಂತು. ಅದಕ್ಕೆ ನಾನು ಹೇಳ್ತಿದ್ನಲ್ವ ಅವಾಗವಾಗ ವ್ಲಾಗಲ್ಲಿ ನಮ್ಮ ಚಪ್ರ ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ, ನಾವೇ ಕಿತ್ತಾಕಬೇಕು ಅಂತ. ಬಟ್ ಅದ್ರ ಕಿತ್ತಾಕೋಕ್ಕಾಗಿರಲಿಲ್ಲ. ಆದಷ್ಟು ಅದೇ ನೈಟ್ ಫುಲ್ ಮಳೆ ಬಂದುಬಿಟ್ಟು ಈ ಥರ ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ನೋಡ್ತಾ ಇರ್ಬೋದು ಯಾವ ಥರ ಬಿದ್ದಿದೆ ಅಂತೇಳ್ಬಿಟ್ಟು. ಒಂದು ಸತಿ ದಬ್ಬ ಬಂದುಬಿಡ್ತು, ಏನು ಈ ಥರ ಸೌಂಡ್ ಅಂತ ಭಯನೇ ಆಯಿತು. ನೈಟ್ ಬಿದ್ದಿತ್ತು ಸದ್ಯ ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಮತ್ತು ಯಾವಾಗನ ಸಂಜೆ ಟೈಮ್ ಹಂಗೆಲ್ಲ ಬಿದ್ದಿದ್ರೆ ಸ್ವಲ್ಪ ಕಷ್ಟ ಆಗೋದು. ಹುಡುಗರು ಚಿಕ್ಕ ಮಕ್ಕಳೆಲ್ಲ ಅಂಗಡಿಗೆ ಬರ್ತಿದ್ರಲ್ವ, ಅವಾಗ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಗಿದ್ರೆ ಏನಪ್ಪ ಅನ್ನೋ ಥರ ಆಗಿಬಿಡ್ತು. ನೈಟ್ ಮಳೆ ಬಂದಿತ್ತಲ್ವ, ಅದಕ್ಕೋಸ್ಕರ ನೈಟ್ ಬಿದ್ದಿತ್ತು. ಇನ್ನು ನಮ್ಮ ಮಾವ ನನ್ನ ತಮ್ಮ ಬಂದುಬಿಟ್ಟು ಎಲ್ಲ ಬಂದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಅದೆಲ್ಲ ಮತ್ತು ಗರಿ ಅವೆಲ್ಲ ತೆಗೆದ್ಬಿಟ್ಟು ಸೈಡ್ಗೆಲ್ಲ ಹಾಕಿ ಮತ್ತು ಅದೆಲ್ಲ ಕ್ಲೀನಾಗಿ ತುಂಬಿ ಎಲ್ಲ ಆ ಕಡೆ ತಿಪ್ಪೆ ಇದೆ, ತಿಪ್ಪೆಗೆಲ್ಲ ಹಾಕ್ಬಂದು ಒಟ್ಟು ನೀಟ್ ಮಾಡಿಕೊಟ್ರು ಎಲ್ಲನೂ. ಇನ್ನು ಅಂಗಡಿ ಕೂಡ ಬಾಗಿಲು ತೆಗ್ದಿರಲಿಲ್ಲ ನಾನು, ಸ್ವಲ್ಪ ನನ್ನ ಮಗ ಚೆನ್ನಾಗಾಗಲಿ ಅಂತೇಳ್ಬಿಟ್ಟು ಸ್ವಲ್ಪ ಕ್ಲೋಸ್ ಮಾಡಿದ್ದೆ. ಮತ್ತು ಹೋಗೋಕ್ಕಿಂತ ಮುಂಚೆ ಐಟಮ್ ಎಲ್ಲ ಖಾಲಿ ಮಾಡಿ ಹೋಗಿದ್ನಲ್ವ, ಅದಕ್ಕೋಸ್ಕರ ಸ್ವಲ್ಪ ಧೈರ್ಯ ನನಗೆ. ಬಿಡು ಐಟಮ್ ಏನೇನಿಲ್ಲಲ್ಲ, ಇನ್ನೇನು ಸುಮ್ಮನೆ ಯಾಕೆ ಟೆನ್ಷನ್ ತೊಗೊಳ್ಳೋದು, ಅವ್ನು ಫಸ್ಟ್ ಹುಷಾರಾಗಲಿ ಅಂತೇಳ್ಬಿಟ್ಟು ಸುಮ್ಮನೆ ಆಗಿದೆ. ಅದಕ್ಕೋಸ್ಕರ ಮತ್ತು ಶನಿವಾರ ನೈಟ್ ಫುಲ್ಲು ಮಳೆ ಅಂದರೆ ಮಳೆ, ಸಿಕ್ಕಾಪಟ್ಟೆ ಮಳೆ ಬಂತು, ಚೆನ್ನಾಗಿ ಬಂತು ಮಳೆ. ಈ ಕಡೆ ಮಾತ್ರ ಅದು ಇದ್ದಕ್ಕಿದ್ದಂಗೆ ಸಡನ್ನಾಗಿ ಬಿದ್ದೋಯ್ತು. ಇನ್ನು ಅದಕ್ಕೂ ಕೂಡ ಆಗಲೇ ಇವಾಗ ಮುಗ್ದಿದೆ ಅದ್ರ ಆಯ್ಸ್ ಅಂತೇಳ್ಬಿಟ್ಟು ಇನ್ನು ನಮ್ಮ ಮಾವ ನನ್ನ ತಮ್ಮ ಬೆಳಗ್ಗೆನೇ ಪಾಪ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಬೆಳಗ್ಗೆನೇ ಎದ್ದ ತಕ್ಷಣ ಇದ್ರ ಮುಖನೇ ನೋಡೋ ಥರ ಆಯಿತು ನಮಗೆ. ಏನಾಯಿತು ಎತ್ತೋ ಅನ್ನೋ ಥರ ಭಯನೇ ಅನಿಸ್ಬಿಟ್ಟಿತ್ತು. ಇನ್ನು ಇದೆಲ್ಲ ಬೆಳಗ್ಗೆನೇ ಕ್ಲೀನ್ ಮಾಡೋಕೆ ಇಟ್ಕೊಂಡಿದ್ರಲ್ವ, ಮೋಡ ಕೂಡ ಇನ್ನು ಜಾಸ್ತಿ ಮೋಡ ಥರನೂ ಇತ್ತು, ಮಳೆ ಕೂಡ ಹನಿ ಬರ್ತಾ ಇತ್ತು. ಇನ್ನು ಅಲ್ಲೇ ಟೈಮೆಲ್ಲ ಅಲ್ಲೇ ಆಯಿತು ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ. ಒಂಥರ ಇನ್ನು ಬೆಳಗ್ಗೆನೇ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ರು ಇವರು ಸದ್ಯ. ಹಾಯ್ ಫ್ರೆಂಡ್ಸ್, ಈಗ ಟೈಮು 9 ಗಂಟೆ ಹತ್ತತ್ರ ಆಯಿತು. ಮತ್ತು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಚಪ್ಪರೆ ಎಲ್ಲ ಬಿದ್ದೋಗಿತ್ತೆಲ್ಲ, ನೈಟ್ ಮಳೆ ಬಂದುಬಿಟ್ಟು ಅದೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಹೊಟ್ಟೆ ಕೂಡ ಹಸಿವಾಗ್ತಾ ಇದೆ. ನೈಟ್ ಫುಲ್ಲು ನಿದ್ದೆನೇ ಇಲ್ಲ, ಫುಲ್ಲು ಮಳೆ ಅಂದರೆ ಮಳೆ. ಮತ್ತು ಚಪ್ಪರೆ ಬೇರೆ ಬಿದ್ದೋಯ್ತಲ್ಲ, ಒಂಥರ ಭಯ ಅನ್ನಿಸ್ತು. ಮತ್ತು ಕರೆಂಟ್ ಬೇರೆ ಇರಲಿಲ್ಲ. ನನ್ನ ಮಗನ ಕೂಡ ತುಂಬ ಹುಷಾರಿರಲಿಲ್ಲಲ್ವ, ಅದಕ್ಕೆ ಸರಿಯಾಗಿ ನಿದ್ದೆ ಕೂಡ ಮಾಡೋಕ್ಕಾಗಲಿಲ್ಲ ನನಗೆ. ಅದಕ್ಕೆ ಫೇಸ್ ಈ ಥರ ಇದೆ. ನಾನು ಮಲ್ಕೊಂಡಿದ್ದಾನೆ. ಚಿಕ್ಕಮ್ಮ ಕೆಲ್ಸಕ್ಕೆ ಹೋದ್ರು ಅವರು ಪಾಪ. ನನಗೋಸ್ಕರ ಒಂದು ವಾರ ಫುಲ್ಲು ರಜಾ ಹಾಕಿ ಮನೇಲೇ ಇದ್ರಲ್ವ, ಮಗುನ ನೋಡ್ಕೊಂಬಿಟ್ಟು
ಅದಕ್ಕೆ ಇವತ್ತು ಹೋಗ್ತೀನಿ ಅಂತ ಹೋಗಿದ್ದಾರೆ. ಹೋಗಮ್ಮ ನೋಡ್ಕೊತೀನಿ ಅಂತ ನಾನು ಕೂಡ ಹೇಳಿದೆ. ಇನ್ನು ಹೋಗಿದ್ದಾರೆ. ಅವನಿಗೂ ಕೂಡ ಸ್ವಲ್ಪ ಮುದ್ದೆ ಮಾಡಿದ್ರು ಬೆಳಗ್ಗೆ ಚಿಕ್ಕಮ್ಮ, ಮುದ್ದೆ ತಿನ್ನಿಸಿದ್ದೀನಿ. ಜ್ವರ ಇದಾವಲ್ವ, ಅದಕ್ಕೆ ಅನ್ನ ತಿನ್ನಿಸ್ಲಿಲ್ಲ. ಒಂದು ಟೈಮ್ ಇವಾಗ ಮುದ್ದೆ ತಿನ್ನಿಸಿ ಮತ್ತು ಸಿರಪ್ಪೆಲ್ಲ ಹಾಕಿ ಫುಲ್ಲು ಬೆಡ್ಶೀಟ್ ಎಲ್ಲ ಹೊಚ್ಚು ಮಲಗಿಸಿದ್ದೀನಿ, ಸ್ವಲ್ಪ ಚೆನ್ನಾಗಿ ಮಲ್ಕೊಳ್ಳಿ ಅಂತೇಳಿ. ಅದಕ್ಕೆ ಅವ್ನು ಮಲ್ಕೊಂಡಿದ್ದಾನಲ್ವ, ಇವಾಗ ನಾನು ಸ್ವಲ್ಪ ಬೇಗ ಪುಳಿಯೋಗರೆ ಮಾಡೋಣ ಅಂತ ಹೇಳ್ಬಿಟ್ಟು ಪುಳಿಯೋಗರೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನಿಲ್ಲ, ಸಿಂಪಲಾಗಿ ಮಾಡ್ತೀನಿ. ಮತ್ತು ಅನ್ನ ಸಪ್ರೇಟು, ಗೊಜ್ಜು ಸಪ್ರೇಟ್ ಮಾಡಲ್ಲ. ಒಂದೇ ಸತಿ ಗೊಜ್ಜು ಮಾಡಿಬಿಟ್ಟು ಅದರಲ್ಲೇ ಸ್ವಲ್ಪ ಅಕ್ಕಿ ಹಾಕಿ ಮಾಮೂಲಿ ಪಲಾವು ಟೊಮಟೊ ಬಾತ್ ಯಾವ ಥರ ಮಾಡ್ತಾರೋ ಆ ಥರ ಮಾಡಿಬಿಡ್ತೀನಿ, ಮಿಕ್ಸ್ ಮಾಡಿ ಮಾಡ್ತೀನಿ. ತುಂಬ ಕೆಲಸ ಇದೆ ಇನ್ನು. ನೋಡ್ತಾ ಇರ್ಬೋದು, ನೈಟ್ ಮಳೆ ಬಂತಲ್ಲ, ಡಬ್ಬ ಎಲ್ಲ ತೆಗ್ದುಬಿಟ್ಟಿದೆ. ಇಲ್ಲಿ ಫುಲ್ಲು ಸೋರುತ್ತೆ ಮಳೆ ಬಂದರೆ, ಮೇಲಿಂದ ನೀರೆಲ್ಲ ಬೀಳುತ್ತಲ್ವ, ಅದಕ್ಕೋಸ್ಕರ ಅವೆಲ್ಲ ನೈಟ್ ಆ ಕಡೆ ಎಲ್ಲ ಸರಿಸಿದ್ದೆ. ಅದೆಲ್ಲ ಒರೆಸ್ಕೋಬೇಕು. ಇನ್ನು ಒರೆಸ್ಕೊಂಬಿಟ್ಟು ಡಬ್ಬ ಎಲ್ಲ ಜೋಡಿಸ್ಬೇಕು. ಇನ್ನು ಪಾತ್ರೆ ಕೂಡ ಹಂಗಿದೆ, ಪಾತ್ರೆ ಕೂಡ ತೊಳೆದಿಲ್ಲ. ಬಟ್ಟೆ ಅಂತೂ ಒಂದು ರಾಶಿ ಬಟ್ಟೆ ಇದ್ದಾವೆ, ಊರಿಂದ ತಂದಿರೋವು. ಮತ್ತು ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆ ಬಿಟ್ಟಿರೋ ಬಟ್ಟೆ ಎಲ್ಲ ತುಂಬ ಬಟ್ಟೆ ಇದೆ, ಒಗಿಬೇಕಿತ್ತು. ಏನು ಮಾಡಬೇಕು ಗೊತ್ತಿಲ್ಲ. ಇನ್ನು ಕೂಡ ನೆನೆಸಿಲ್ಲ. ಇಷ್ಟೊತ್ತಿಗೆ ನೆನೆಸಿದ್ರೆ ಚೆನ್ನಾಗಿ ನೆನ್ಕೊತಾ ಇದ್ವೇನೋ, ನೋಡೋಣ. ಬಟ್ಟೆ ಆದರೆ ಹೋಗಿತೀನಿ, ಇಲ್ಲಾಂದರೆ ಹೋಗಿಲ್ಲ. ಸ್ವಲ್ಪ ಅವನು ರಿಕವರ್ ಆಗಲಿ, ಆಮೇಲೆ ನಿಧಾನಕ್ಕೆ ಹೋಗ್ಕೊತೀನಿ ಡೈಲಿ ಇಷ್ಟಿಷ್ಟು. ಫಸ್ಟ್ ಅವನದು ಇಂಪಾರ್ಟೆಂಟ್. ಇವಾಗ ಅಂಗಡಿ ಕೂಡ ನಾನು ಬಾಗಿಲು ತೆಗ್ದಿಲ್ಲ. ಹೋಗ್ಬೇಕಾದ್ರೆ ಐಟಮ್ ಎಲ್ಲ ಖಾಲಿ ಮಾಡಿ ಹೋಗಿದ್ದೆ. ಸ್ವಲ್ಪ ಏನೇನು ಇಂಪಾರ್ಟೆಂಟ್ ಇರುತ್ತದೆಲ್ಲ ಖಾಲಿ ಮಾಡಿ ಹೋಗಿದ್ದೀನಿ. ಇನ್ನು ಏನೂ ತರಿಸಿಲ್ಲ. ಅದಕ್ಕೆ ಅವ್ನು ಸ್ವಲ್ಪ ಹುಷಾರಾದಮೇಲೆ ಎಲ್ಲ ತರಿಸಿ ಮತ್ತೆ ಓಪನ್ ಮಾಡ್ತೀನಿ. ಅಲ್ಲಿವರೆಗೂ ಇಲ್ಲ. ಅದಕ್ಕೆ ನೋಡ್ತಾ ಇರ್ಬೋದು, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಗ ಮಾಡ್ತೀನಿ. ಮತ್ತು ಹೊಟ್ಟೆ ಬೇರೆ ಹಸಿವಾಗ್ತಾಯಿದೆ. ಮತ್ತು ಸ್ವಲ್ಪ ಟಿಫನ್ ಎಲ್ಲ ಮಾಡಿಬಿಟ್ಟು ತಿಂದುಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಪುಳಿಯೋಗರೆಗೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ, ಆಗಲೇ ಎಲ್ಲ ಕೂಡ ಹಾಕ್ಬಿಟ್ಟು ಇವಾಗೆಲ್ಲ ಹುಣಸೆ ಹುಳಿ ಇನ್ನು ಹಿಂಡ್ಬಿಟ್ಟು ನೀಟಾಗೆಲ್ಲ ಕುದಿಸ್ಕೊತಾ ಇದ್ದೀನಿ. ಫಸ್ಟು ಹುಣಸೆ ಹುಳಿ ಎಲ್ಲ ಹಿಂಡ್ಬಿಟ್ಟು ಕುದಿಸ್ಕೊಂಡ್ಮೇಲೆ ನೆಕ್ಸ್ಟ್ ಆಮೇಲೆ ಇದು ಪುಳಿಯೋಗರೆ ಪೌಡ್ರ್ ಇರುತ್ತಲ್ಲ ಅವಾಗ ಅದಕ್ಕೆ ಸೇರಿಸ್ಬೇಕು. ಇನ್ನು ಈ ಕಡೆ ಬಂದುಬಿಟ್ಟು ಅಕ್ಕಿ ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ನೆನೆಸ್ಬಿಟ್ಟು ಒಂದು 2 ಸತಿ ತೊಳೆದ್ಬಿಟ್ಟು ಹಂಗೆ ಸೈಡ್ಗೆ ತಿಟ್ಟಿದ್ದೆ. ಇನ್ನು ಗೊಜ್ಜು ಎಲ್ಲ ಮಾಡಿಬಿಟ್ಟು, ಅಂದರೆ ಪುಳಿಯೋಗರೆ ಗೊಜ್ಜೆಲ್ಲ ಇದು ಪೌಡ್ರ್ ಇರುತ್ತಲ್ಲ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಉಪ್ಪು ಎಲ್ಲ ನೋಡಿಬಿಟ್ಟು ಆಮೇಲೆ ಅಕ್ಕಿ ಕೂಡ ಇಟ್ಕೊಂಡಿದ್ನಲ್ವ, ಅಕ್ಕಿ ಕೂಡ ಹಾಕಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ತಿರ್ಸ್ಕೊಂಡು ವಿಸಲ್ಲು ಕುಗ್ಸೋಣ ಅಂತ ಅಂದ್ಕೊಂಡೆ. ಬಟ್ ವಿಸಲ್ಲೇ ಸಿಗಲಿಲ್ಲ ಅಂತಲ್ಲ, ಅದು ಸ್ವಲ್ಪ ಏನಕ್ಕೋ ಇದಾಗ್ಬಿಟ್ಟು ಆ ಥರ ಇದಕ್ಕೆ ಕ್ಯಾಫ್ಗೆ ಹಾಕಿದ್ರೆ ಒಂಥರ ಸುಮ್ಮನೆ ಲೂಸಾಗಿ ಇದಾಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಅದನ್ನು ಹಾಕಲಿಲ್ಲ. ನಾನು ಪುಳಿಯೋಗರೆ ರೆಡಿ ಆಯಿತು, ನೋಡ್ತಾ ಇರ್ಬೋದು ಇಲ್ಲಿ ಮಾಡಿದೆ. ಬಿಸಿ ಇದೆ. ಅದು ವಿಸಲ್ಲು ಯಾಕೋ ಸರಿಯಾಗಿ ಕುತ್ಕೊಳ್ಳಿಲ್ಲ, ಅದಕ್ಕೋಸ್ಕರ ಹಂಗೆ ನಾನು ಇದರಲ್ಲಿ ಕುಕ್ಕರಲ್ಲಿ ಹಂಗೆ ಪ್ಲೇಟ್ ಮುಚ್ಚಿಬಿಟ್ಟೆ ಸ್ವಲ್ಪ ಬೇಯಿಸಿದ್ದೀನಿ. ಚೆನ್ನಾಗಿ ಬೆಂದ್ಕೊಂಡಿದ್ದು ಮತ್ತು ಹಳ್ಕೊಳ್ಳುತ್ತೆ. ಇವಾಗ ನನ್ನ ಮಗ ಕೂಡ ಇನ್ನೂ ಎದ್ದಿಲ್ಲ. ಪಾತ್ರೆ ಕೂಡ ಹೊರಗಡೆ ಇಟ್ಟಿದ್ದೀನಿ, ಪಾತ್ರೆ ಕೂಡ ತೊಳಿಬೇಕು. ನೋಡ್ಬೋದು ಬಿಸಿಲು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು. ಬಿಸಿಲಿತ್ತು ಬಟ್ಟೆ ಒಗೆಯೋಣ ಅಂದ್ಕೊಂಡ್ರೆ ನನ್ನ ಮಗಂದು ಸ್ವಲ್ಪ ಕೈ ಬಿಡಲ್ಲ ಅಂತೇಳ್ಬಿಟ್ಟು ಬಟ್ಟೆ ನೆನೆಸಿಲ್ಲ. ನೋಡೋಣ ನಾಳೆಗಿನ ತೊಳ್ಕೊಳೋಣ ಅಂತೇಳ್ಬಿಟ್ಟು ಇಷ್ಟಿದ್ದಾವೆ ಪಾತ್ರೆ ಅಷ್ಟೇ. ನೋಡಿ, ಚಪ್ಪರ ಬಿದ್ದೋಗಿ ನಮ್ಮ ಅಂಗಡಿ ಯಾವ ಥರ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಒಂಥರ ಬಿಕೋ ಅನ್ನಿಸ್ತಾ ಇದೆ. ಒಂಥರ ಏನು ಚೆನ್ನಾಗೇ ಕಾಣಿಸ್ತಾ ಇಲ್ಲ, ಆ ಥರ ಇದೆ. ಇಲ್ಲಿ ನೋಡಿ, ಅಂಗಡಿ ಕೂಡ ನಾನು ಬಾಗಿಲು ತೆಗ್ದಿಲ್ಲ, ಹಾಗೆ ಇದೆ. ನೋಡಬೇಕು, ನಾಳೆಯಿಂದ ಏನಾದರೂ ಸ್ವಲ್ಪ ಓಪನ್ ಮಾಡಬೇಕು. ನನ್ನ ಮಗನ ಮೇಲೆ ಡಿಪೆಂಡು. ಫಸ್ಟ್ ಅವ್ನು ಹುಷಾರಾದ್ಮೇಲೆ ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು. ಯಾಕೆಂದರೆ ಸ್ವಲ್ಪ ಐಟಮ್ ಏನಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಧೈರ್ಯ ಅಷ್ಟೇ. ತೀರಾ ವೇಸ್ಟಾಗಿ ಐಟಮ್ ಇದ್ದಿದ್ದರೆ ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು. ಬಟ್ ಏನಿಲ್ಲ, ಅದಕ್ಕೆ ಟೆನ್ಷನ್ ಇಲ್ಲ ನನಗೆ. ಫಸ್ಟ್ ಅವ್ನು ಹುಷಾರಾಗಲಿ. ಅವನು ಅಷ್ಟೇ ಒಂದು ಸತಿ ಕಾಯಿಲೆ ಮಲ್ಕೊಂಡ್ಬಿಟ್ರೆ ಅವ್ನು ಬೇಗ ರಿಕವರಿ ಆಗೋಕ್ಕೆ ತುಂಬ ದಿನ ಟೈಮ್ ತೊಗೊತಾನೆ. ಅದಕ್ಕೆ ಸ್ವಲ್ಪ ಭಯ ನನಗೆ. ನೋಡ್ಬೋದು, ನಮ್ಮ ಬೆಕ್ಕಿನ ಮರಿ ಚೆನ್ನಾಗಿ ಬಿಸಿಲಿಗೆ ಕಾಯಿಸ್ತದೆ ಅಂತೇಳ್ಬಿಟ್ಟು ಇಷ್ಟು ತೆಂಗಿನಗೆರೆ ಮತ್ತು ಇವು ಗೂಟ ಎಲ್ಲ ಇದ್ವಲ್ವ, ಇಲ್ಲಿ ಹಾಕಿದ್ದಾರೆ ನಮ್ಮ ಮಾವ ನನ್ನ ತಮ್ಮ. ಬಿಸಿಲು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದೆಲ್ಲ ತುಂಬ ಹಾಕಬೇಕು, ಇದೆಲ್ಲ ಕ್ಲೀನ್ ಮಾಡಬೇಕು. ಇನ್ನು ಕೆಲಸ ಜಾಸ್ತಿ ಇದೆ. ಇವರು ಕೆಲ್ಸಕ್ಕೆ ಹೋಗಿದ್ದಾರೆ. ನಮ್ಮ ಅಣ್ಣ ಅತ್ತಿಗೆ ಯಾರೂ ಇಲ್ಲ, ಚಿಕ್ಕಪ್ಪ ಚಿಕ್ಕಮ್ಮನೂ ಯಾರೂ ಇಲ್ಲ, ಎಲ್ಲರೂ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ. ಇವತ್ತು ನಾನು ನನ್ನ ಮಗ ಇಬ್ಬರೇ ಇರೋದು. ಅದಕ್ಕೋಸ್ಕರ ಇವಾಗ ಟೈಮೆಲ್ಲ ಫುಲ್ಲು ನನ್ನ ಮಗನ ಜೊತೆನೇ ಸ್ಪೆಂಡ್ ಮಾಡಿಬಿಡ್ತೀನಿ. ಸ್ವಲ್ಪ ಹುಷಾರಾಗಲಿ ಬೇಗ. ನೋಡ್ತಾ ಇರ್ಬೋದು ಮುಖ, ಅಯ್ಯೋ ಸ್ವಲ್ಪ ತಣ್ಣಗಿದೆ ಮೈ, ಪರವಾಗಿಲ್ಲ. ಜ್ವರ ಬಿಟ್ಟುತ್ತೆ. ಇನ್ನು ಈ ಕಡೆ ಸುಮ್ಮನೆ ಡೋರ್ ತೆಗ್ದಿದ್ದೀನಿ ಅಷ್ಟೇ, ಸ್ವಲ್ಪ ಗಾಳಿ ಆಡಲಿ ಅಂತ ಹೇಳ್ಬಿಟ್ಟು. ನೈಟ್ ಕೂಡ ಇಲ್ಲಿ ಮಳೆ ಬಂತಲ್ವ, ಫುಲ್ಲು ನೀರೆಲ್ಲ ಈ ಕಡೆ ಬಂದುಬಿಟ್ಟಿತ್ತು. ಅದಕ್ಕೆ ಈ ಥರ ಮ್ಯಾಟ್ ಹಾಕಿದ್ದೀನಿ.
ಮತ್ತು ನೀರೆಲ್ಲ ಬಂದಿದೆ ಅಂತೇಳ್ಬಿಟ್ಟು ಅದು ಓಪನ್ ಮಾಡಿಲ್ಲ, ಒಂದು ಸ್ವಲ್ಪ ಗಾಳಿ ಆಡಲಿ ಅಂತೇಳ್ಬಿಟ್ಟು ತೆಗ್ದಿದ್ದೀನಿ ಅಷ್ಟೇ. ಇದು ಕೂಡ ನೋಡ್ಬೋದು ಎಲ್ಲ ಹಾಕಿದ್ದೀನಿ. ಫ್ರಿಜ್ ಕೂಡ ಖಾಲಿ, ಜ್ಯೂಸ್ ಐಟಮ್ ಕೂಲ್ ಡ್ರಿಂಕ್ಸ್ ಐಟಮ್ ಏನಿಲ್ಲ, ಎಲ್ಲ ಖಾಲಿಯಾಗಿದೆ. ಎಲ್ಲ ತರಿಸ್ಬೇಕು ನೆಕ್ಸ್ಟು. ಅದಕ್ಕೆ ಫಸ್ಟ್ ಅವನು ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಇವಾಗ ಇದೆಲ್ಲ ಕ್ಲೀನ್ ಮಾಡಬೇಕು. ಮನೆ ಅಂತೂ ಒಂಥರ ಒಂದು ವಾರ ಇಲ್ಲಾಂದರೆ ನೋಡೋಕ್ಕಾಗಲ್ಲ. ಅದಕ್ಕೆ ಅದೆಲ್ಲ ಕ್ಲೀನ್ ಮಾಡ್ಕೊತೀನಿ ಫಸ್ಟು. ಸ್ವಲ್ಪ ತಿಂದುಬಿಟ್ಟು ಆಮೇಲೆ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ತೀನಿ. ಸಿಗ್ತೀನಿ ಫ್ರೆಂಡ್ಸ್ ಹಂಗೆ. ಹಾಯ್ ಫ್ರೆಂಡ್ಸ್, ಟೈಮ್ ಬಂದುಬಿಟ್ಟು ಈಗಾಗಲೇ ಕರೆಕ್ಟಾಗಿ 3 ಕಾಲ ಆಗಿದೆ. ಮಳೆ ಸ್ಟಾರ್ಟ್ ಆಯಿತು ನಮ್ಮೂರಲ್ಲಿ. ನೋಡ್ತಾ ಇರ್ಬೋದು, ನೈಟ್ ಕೂಡ ಫುಲ್ಲು ಮಳೆ ಬಂತು. ಈಗ ಕೂಡ ಸ್ಟಾರ್ಟ್ ಆಗಿದೆ, ಬರ್ತಾ ಇದೆ ಸ್ವಲ್ಪ. ನನ್ನ ಮಗನಿಗಂತೂ ಕೆಮ್ಮು ಮೇಲಾಗಿಲ್ಲ ಇನ್ನು. ಆಗಲೇ ಮಳೆ ಸ್ಟಾರ್ಟ್ ಆಗಿದೆ. ಇನ್ನೂ ಸ್ವಲ್ಪ ಕೋಲ್ಡ್ ಜಾಸ್ತಿನೇ ಆಗ್ತಾಯಿದೆ ವಾತಾವರಣಕ್ಕೆ. ಇನ್ನು ಬರ್ತಾ ಬರ್ತಾ ಕೂಡ ತುಂಬ ಮಳೆ ಜೋರಾಯಿತು. ಮತ್ತು ಸ್ವಲ್ಪ ಅಂಗಡಿಯಲ್ಲಿ ಕೂಡ ಸೋರ್ತಾ ಇತ್ತು, ಮತ್ತು ಮನೇಲಿ ಕೂಡ ಸೋರ್ತಾ ಇತ್ತು. ಆ ಕಡೆ ಈ ಕಡೆ 2 ಕಡೆನೂ ಪೇಚ್ ಹಾಡ್ಕೊಂಡು ಮತ್ತು ನನ್ನ ಮಗನ ನೋಡಿಕೊಂಡು ಸ್ವಲ್ಪ ಹಿಂಸೆನೇ ಅನಿಸ್ಬಿಡ್ತು ನನಗೆ, ಅಷ್ಟು ಮಳೆ ಬಂತು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಸಪೋರ್ಟ್ ಈ ಥರನೇ ಇರಲಿ ಅಂತ ಕೇಳ್ಕೊಳ್ತೀನಿ.